ಬಂಧುಗಳೇ ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಿವಮೊಗ್ಗ ಜಿಲ್ಲೆ, ನಾನು ದಯಾನಂದ ಬಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ, ಹಾಗೆ ನನ್ನ ಜೊತೆ ಜಿಲ್ಲಾಧ್ಯಕ್ಷರು ಎಸ್ ಕೆ ಪ್ರಭು ಅವರಿದ್ದಾರೆ. ಹಾಗೆ ನಮ್ಮಾಗೆ ಸಮಾನ ಮನಸ್ಕರಾದಂತ ಸಮಾಜ ಪರ ಹೋರಾಟಗಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ಮಾರ್ಚ್ 14 ಅಂತ ಬಂದ್ರೆ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಸರು ತಂದು ಕೊಡುವಂತ ದಿನ. ಏನು ಅಂದ್ರೆ ನಮ್ಮ ಒಂದು ಅಪ್ರತಿಮ ಶತಮಾನ 20ನೇ ಶತಮಾನ ಕಂಡಂತ ಶ್ರೇಷ್ಠ ಒಬ್ಬ ಶಾಸಕ ನಮ್ಮ ಜಿಲ್ಲೆಯ ತೀರ್ಥಹಳ್ಳಿ ಭಾಗ ಹಾಗೂ ಸಾಗರ ಭಾಗದಲ್ಲಿ ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ 3 ಬಾರಿ MLA ಆಗಿ ಶಿವಮೊಗ್ಗವನ್ನು ಪ್ರತಿನಿಧಿಸಿದಂತಹ ಶಾಸಕರಾದಂತಹ ದಿವಂಗತ ಶಾಂತವೇರಿ ಗೋಪಾಲ್ ಗೌಡ್ರು. ಇವ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ, ಆದ್ರೆ ಪ್ರತಿಯೊಬ್ಬ ರಾಜಕಾರಣಿಗೂ ಗೊತ್ತಿರುತ್ತೆ. ಅವ್ರ ಆದರ್ಶವನ್ನು ಪಾಲನೆ ಮಾಡ್ಬೇಕಂತೇಳಿ ಮನ್ಸನ್ ಅನ್ಕೊಂಡಿರ್ತಾರೆ, ಆದ್ರೆ ಯಾವ್ದನ್ನು ಪಾಲನೆ ಮಾಡ್ತಾ ಇರಲ್ಲ. ನಿಮ್ಗೆ ಗೊತ್ತಿದ್ದಾಗೆ ಏನು 1947 ನಂತರ ಏನ್ ರಾಜಕೀಯ ನೀಡಿತು, ಒಂದು ಸುಮಾರು 20 ರಿಂದ 30 ವರ್ಷಗಳ ಕಾಲ ಅದ್ಭುತವಾದ ರಾಜಕೀಯವನ್ನು ಕೊಟ್ಟಂತಹ ಮಹಾನ್ ನಾಯಕರುಗಳು ಇವರೆಲ್ಲ. ಆ ಲಿಸ್ಟಲ್ಲಿ ಶಾಂತವೇರಿ ಗೋಪಾಲ್ ಕೂಡ ಬರ್ತಾರೆ. ಇವತ್ತು ಅವರ ಹುಟ್ಟಿದ ದಿನ. ಅವರಿಗೆ ಮಾಲಾರ್ಪಣೆ ಮಾಡಿ ನಂತರ ಅವ್ರ ಬಗ್ಗೆ ಅವರ ಜೀವನ ಹೇಗಿತ್ತು, ಅವರು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು ಎಲ್ಲದನ್ನ ನಾವು ನಿಮ್ಗೆ ತಿಳಿಸ್ತೇವೆ. ಇವತ್ತು ಎಲ್ಲರೂ ಸೇರಿ ಅಧ್ಯಕ್ಷ ಗಂಟೆ ಹಾಕ್ಬೇಕ. ಒಬ್ಬ ನಿಷ್ಠಾವಂತ ರಾಜಕಾರಣಿ ಹಾಗೆ ಸಮಾಜವಾದಿ ಆಗಿದಂತಹ ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಬನ್ನಿ ಎಲ್ಲರೂ ಸೇರಿ. ಮೂರ್ತಿ ಸರ್ ಬನ್ನಿ 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 ಹಿಡ್ಕೊಳ್ಳಿ, ಬನ್ನಿ ಹಿಡ್ಕೊಳ್ಳಿ. ಬರ್ರಿ ಮೇಡಮ್ ಒಂದೆರಡು ಮಳೆ ಹೊಡಬೇಕಿತ್ತಲ್ಲ, ಮಳೆ ಮಾಡ್ಸ್ಕೊಂಡ್ಬಿಡ್ಲಿಲ್ಲ ಹಿಂಗೆ ಓಕೆ. ಸ್ವಲ್ಪ ಉಡಿ ಮಾಡ್ರಿ. ಸ್ವಲ್ಪ ಉಡಿ ಮಾಡಿದ್ರೆ ಕೊಡಿ. ಅವ್ರು ಕೊಟ್ಟು ಕೊಡಿಲ್ಲ, ಉಡಿ ಮಾಡ್ಕೊಳ್ತಾರೆ. ಕೊಡಿ ಅಧ್ಯಕ್ಷ. ತಗೊಳ್ಳಿ ಕೊಡಿ. ಭಾಷಮೂರ್ತಿ ಭಾಷಮೂರ್ತಿ ನಮ್ಮ ಕಡೆ. ಈಗ ಇವ್ರ ಬಗ್ಗೆ ಒಂದು 2 ಸಣ್ಣದಾಗಿ ಘೋಷಣೆ ಕೂಗ್ತಾ ಇವರಿಗೆ ಪುಷ್ಪ ನಮನವನ್ನು ಸಲ್ಲಿಸೋಣ. ಸಜ್ಜನ ರಾಜಕಾರಣಿ ಆಗಿದ್ದಂತಹ ಶಾಂತವೇರಿ ಗೋಪಾಲ್ ಗೌಡ್ರಿಗೆ, ಪ್ರಾಮಾಣಿಕ ರಾಜಕಾರಣಿ ಆಗಿದ್ದಂತ ಶಾಂತವೇರಿ ಗೋಪಾಲ್ ಗೌಡ್ರಿಗೆ. ಸ್ವೀಟ್ ತಗೊಳ್ಳಿ. ಸುಮಾರು ಇವರು ಹುಟ್ಟಿದ್ದಂಥದ್ದು 1923ನೇ ಇಸ್ವಿ ಮಾರ್ಚ್ 14ನೇ ತಾರೀಕು. ಸ್ವೀಟ್ ತಗೊಳ್ಳಿ, ಸಿಹಿ ಮಾಡಿ. ನಂತರ ಇವ್ರ ಬಗ್ಗೆ ಮಾತನಾಡೋಣ. ಅಧ್ಯಕ್ಷ ತಗೊಳ್ಳಿ. ಏನ್ ಗೋಪಾಲ್ ಗೌಡ್ರು ಹುಟ್ಟಿದಬ್ಬನ ಗೊತ್ತು? ಹಾ ಹೌದು ನೋಡಿ. ಬಂಧುಗಳೇ ನಮಸ್ಕಾರ. ಶಾಂತವೇರಿ ಗೋಪಾಲ್ ಗೌಡ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಬಾರಿ ಶಾಸಕರಾದಂತವ್ರು. ಅವ್ರ ಬಗ್ಗೆ ನೀವು ಬಹಳಷ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ನಿಮ್ಗೆ ಬಹಳಷ್ಟು ವಿಡಿಯೋ ಸಿಗುತ್ತೆ. ಒಂದು ಏನಂದ್ರೆ, ಕಳೆದ ಬಾರಿ 2023ನೇ ಸಮಯದಲ್ಲಿ ಏನ್ ರಾಜಕೀಯ ದೊಂಬಲಾಟ ನಡೀತು, ಇದೊಂದು ಸಮ್ಮಿಶ್ರ ಸರ್ಕಾರನ ಬೀಳಿಸ್ಬಿಟ್ಟು ಅಧಿಕಾರಕ್ಕೆ ಬಂದಂತ ಸಮಯದಲ್ಲಿ, ಆ ಸಮಯದಲ್ಲಿ ಕೂಡ ಇವರು ನೆನಪಿಗೆ ಬರ್ತಾರೆ ಶಾಂತವೇರಿ ಗೋಪಾಲ್ ಗೌಡ್ರು. ಯಾಕಂದ್ರೆ ಈಗಿನ ಕಾಲದಲ್ಲಿ ಹಣಕ್ಕೋಸ್ಕರ ಸೇಲ್ ಆಗುವಂತಹ ಏನು ಕುದುರೆ ವ್ಯಾಪಾರ ನಡೆಯುತ್ತಿರುವಂತಹ ಶಾಸಕರ ಮಧ್ಯ ಅಪ್ರತಿಮವಾಗಿ ಧೀಮಂತ ನಾಯಕರಾಗಿ ಉಳ್ಕೊಂಡವರು ಶಾಂತವೇರಿ ಗೋಪಾಲ್ ಗೌಡ್ರು. ಇವ್ರನ್ನ ಪ್ರತಿಯೊಬ್ರು ನೆನಪಿಸ್ಕೊಳ್ತಾರೆ. ಪ್ರತಿಯೊಬ್ಬ ಮಾಧ್ಯಮ ವರದಿಗಾರರು ಕೂಡ, ಟಿವಿ ಚಾನೆಲ್ ಕೂಡ ಆ ಸಮಯದಲ್ಲಿ ಇವ್ರನ್ನ ನೆನಪಿಸ್ಕೊಂಡು ಶಾಸಕರನ್ನ ಬಗ್ಗೆ ಕಿವಿ ಹಿಂಡುವಂತದನ್ನ ಇವ್ರು ಮಾಡ್ತಾರೆ. ಇವ್ರ ಬಗ್ಗೆ ಒಂದ್ ಸಣ್ಣ ಪರಿಚಯ ನಾನ್ ತಿಳ್ಕೊಂಡದಷ್ಟು. ಇವರು 1923ನೇ ಇಸ್ವಿ ಮಾರ್ಚ್ 14ರಂದು ಇಲ್ಲೇ ತೀರ್ಥಹಳ್ಳಿ ತಾಲೂಕಿನ ಆರಾಗ ಜಾಗದಲ್ಲಿ ಇವರ ಒಂದು ಗ್ರಾಮ ಸಂತೇರಿ ಅಂತ ಒಂದು ಗ್ರಾಮ ಬರುತ್ತೆ. ಅಲ್ಲಿ ಇವರು ಜನನ ಆಗ್ತದೆ. ಇವರ ತಂದೆಗೆ 3ನೇ ಮಕ್ಕಳಲ್ಲಿ ಇವರೊಬ್ರು ಕೂಡ. ಇವರು ಸುಮಾರು ಒಂದು SLC ವರೆಗೆ ಇವರೊಂದು ಶಾಲೆಯನ್ನ ಅಲ್ಲೇ ಅವರು ಊರಲ್ಲೇ ಮಾಡಿರ್ತಾರೆ. ನಂತರ ಅವರು ಪ್ರೌಢಶಾಲೆಗೆ ಹೋಗ್ಬೇಕಾದ ಪರಿಸ್ಥಿತಿಯಲ್ಲಿ
ತೀರ್ಥಹಳ್ಳಿವರೆಗೆ ಸುಮಾರು ಒಂದು 12 ಕಿಲೋಮೀಟರ್ಗಳ ಕಾಲ ನಡ್ಕೊಂಡೆ ಹೋಗಿ ಅವರು ವಿದ್ಯಾಭ್ಯಾಸ ಮಾಡ್ತಾರೆ. ಅದ್ರ ಮಧ್ಯನೂ ಕೂಡ ಸ್ವಲ್ಪ ವಿದ್ಯಾಭ್ಯಾಸನ ನಿಲ್ಸಿ ಇವರು ಮಾಮೂಲಿಯಾಗಿ ಏನು ಹಳ್ಳಿ ಕಡೆ ನಡೆಯುತ್ತೆ ದನ ಕಾಯುವಂತದ್ದು ಕೂಡ ಅವರು ಮಾಡಿರ್ತಾರೆ. ತದನಂತರ ಮಧ್ಯ ಇವರು ಆ ಕಡೆ ಈ ಕಡೆ ಮಾಡ್ತಿದ್ದಾಗ ಯಾರೋ ಇವ್ರನ್ನ ನೋಡಿ ಮತ್ತೆ ಇವ್ರ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೋದಾಗ ಕಂಟಿನ್ಯೂ ಮಾಡೋ ಸಮಯದಲ್ಲಿ ಏನ್ ಆ ಕಾಲದಲ್ಲಿ 1942 ಇಸ್ವಿ ಆಗಸ್ಟ್ 9ನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿ ಅವರು ಒಂದು ಕರೆ ಕೊಡ್ತಾರೆ, ಕ್ವಿಟ್ ಇಂಡಿಯಾ ಚಳವಳಿ ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಕೊಟ್ಟಾಗ ದೊಡ್ಡ ಮಟ್ಟದಲ್ಲಿ ಆ ತೀರ್ಥಹಳ್ಳಿ ಭಾಗದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿ ಎಲ್ಲಾ ಕಡೆ ಮೆರವಣಿಗೆ ಆಗ್ತಿರುವಾಗ ಇವರು ಒಂದು ಅವರ PUC ಯನ್ನು ಓದ್ತಿರುವಾದಲ್ಲಿ ಮಾಸ್ಟರ್ಗಳು ಕೂಡ ಇವರು ಮಾಮೂಲಿ ಮಕ್ಕಳಿಗೆ ಉತ್ಸಾಹ ಇರುತ್ತೆ, ಏನು ಹೊರಗಡೆ ಏನ್ ನಡೆಯುತ್ತೆ ಅಂತ, ನೀವು ಕುತ್ಕೊಳ್ರಪ್ಪ ಇಲ್ಲಿ ಹೋಗ್ಬೇಡಿ, ನೀವು ಪಾಠ ಓದಿ ಅಂತ ಹೇಳಿದ್ರು ಕೂಡ ಇವರು ಅದನ್ನ ಧಿಕ್ಕರಿಸ್ಬಿಟ್ಟು ಆ ಹೋರಾಟದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ತೀರ್ಥಹಳ್ಳಿಯಲ್ಲಿ ಏನು ರಾಮೇಶ್ವರ ಅಂತ ಏನೋ ಭವನ ಬರುತ್ತೆ ಆ ಭಾಗದಲ್ಲಿ ಒಂದು ಭಾಷಣವನ್ನು ಕೂಡ ಇವ್ರು ಮಾಡಿರ್ತಾರೆ. ಇವ್ರಿಗೆ ಯಾಕೆ ಅದು ಸ್ಫೂರ್ತಿ ಅಂದ್ರೆ ಅವರು PUC ಓದ್ಬೇಕಾದ್ರೇನೆ ಅವರಿಗೆ ತಿಳ್ಕೊಂಡಿರ್ತಾರೆ ಗಾಂಧೀಜಿಯವರು 1927ನೇ ಇಸ್ವಿಯಲ್ಲಿ ಈ ತೀರ್ಥಹಳ್ಳಿಗೂ ಕೂಡ ಬಂದಿರ್ತಾರೆ. ಹೇಗೆ ಶಿವಮೊಗ್ಗ ಗಾಂಧಿ ಪಾರ್ಕಿಗೆ ಬಂದು ಒಂದು ಕಾರ್ಯಕ್ರಮ ಕೊಟ್ಟಿರ್ತಾರೆ, ಅದೇ ಸಮಯದಲ್ಲಿ ಆ ಕಾರ್ಯಕ್ರಮ 1 ವಾರಗಳ ಕಾಲ ಇದೇ ಜಿಲ್ಲೆಯಲ್ಲಿದ್ದಾಗ ತೀರ್ಥಹಳ್ಳಿಯಲ್ಲಿ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಆಹ್ವಾನ ಮೇಲೆಗೆ ತೀರ್ಥಹಳ್ಳಿ ಭಾಗಕ್ಕೆ ಹೋದಾಗ ಅದನ್ನೆಲ್ಲ ಅವರು ಸ್ಫೂರ್ತಿಯಾಗಿ ತಗೊಂಡಿರ್ತಾರೆ. ಮಹಾತ್ಮ ಗಾಂಧೀಜಿಯವರ ಅಪ್ಪಟ ಅಭಿಮಾನಿ ಆದಂತ ಶಾಂತವೇರಿ ಗೋಪಾಲ್ ಗೌಡ್ರು ಮಹಾತ್ಮ ಗಾಂಧೀಜಿಯವರು ನಡೆದಾಡಿದಂತ ಜಾಗ ಇದು ಪುಣ್ಯ ಜಾಗ, ಅವರ ಒಂದು ಸ್ಫೂರ್ತಿಯಾಗಿ ತಗೊಂಡು ನಾನು ಕೂಡ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಆವಾಗ್ಲಿಂದಾನೇ ಅವರು ಹೋರಾಟ ಮಾಡ್ಕೊಂಡು ಬಂದಂತವ್ರು. ತದನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಸಮಯದಲ್ಲೇ ಇವರು ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷದಲ್ಲೇ ಏನು ಒಂದ್ ಟೀಮ್ ಇರುತ್ತೆ, ಜನಸೇನಾ ಟೀಮ್ ಅಂತ ಯಾವ್ದು ಕಾಂಗ್ರೆಸ್ ಅಲ್ಲಿ ಇರ್ತದೆ, ಅದ್ರಲ್ಲಿ ಗುರುತಿಸ್ಕೊಂಡಿರ್ತಾರೆ. ತದನಂತರ ಸ್ವಾತಂತ್ರ್ಯ ಬಂದ ಮೇಲೆ ಇವರು ರೈತ ಚಳುವಳಿಯಾಗಿ ರಾಮ್ ಮನೋಹರ್ ಲೋಹಿಯಾ ಅವರ ಒಂದು ಅವ್ರ ಅಭಿಮಾನಿಯಾಗಿ ಅವ್ರನ್ನ ಫಸ್ಟ್ ಮಾಡ್ತಾರೆ. ಯಾಕಂದ್ರೆ ಸಮಾಜವಾದಿ ಚಿಂತನೆ ಇರೋದ್ರಿಂದ ರಾಮ್ ಮನೋಹರ್ ಲೋಹಿಯಾ ಅವ್ರನ್ನ ಫಾಲೋ ಮಾಡ್ತಾ ಬಂದ ನಂತರ ಅವರು ಸಂಪೂರ್ಣವಾಗಿ ಸ್ವಾತಂತ್ರ್ಯ ನಂತರ ರಾಮ್ ಮನೋಹರ್ ಲೋಹಿಯಾ ಅವ್ರು ಕಟ್ಟಿದಂತ ಸಮಾಜವಾದಿ ಪಾರ್ಟಿಗೆ ಇವರು ಸೇರ್ಕೊಳ್ತಾರೆ. 1949ನೇ ಇಸ್ವಿಯಲ್ಲೂ ಕೂಡ ಒಂದು ಮಧ್ಯಪ್ರದೇಶದಲ್ಲಿ ರೈತ ಚಳವಳಿ ನಡೀತಾ ಇರ್ಬೇಕಾದ್ರೆ, ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ರೈತ ಚಳವಳಿ ನಡಿಬೇಕಾದ್ರೆ ರಾಮ್ ಮನೋಹರ್ ಲೋಹಿಯಾ ಅವರ ಕಾರ್ಯಕ್ರಮಕ್ಕೆ ಇವರು ಹೋಗಿರ್ತಾರೆ. ಅಲ್ಲಿ ಅವರು ಭಾಷಣ ಕೇಳಿ ಸಂಪೂರ್ಣವಾಗಿ ಇಲ್ಲ ದೇಶಕ್ಕೆ ಏನಾದ್ರು ಮಾಡ್ಲೇಬೇಕು, ನಮ್ ದೇಶ ನಿಂತಿರೋದೇ ರೈತರ ಮೇಲೆ, ಕೃಷಿ ಆಧಾರಿತ ದೇಶವಾಗಿದ್ರಿಂದಾಗಿ ರೈತರಿಗೆ ನಾವು ಏನಾದ್ರು ಮಾಡ್ಲೇಬೇಕಂತ ಅಲ್ಲೇ ಅವ್ರ ದಿಟ್ಟ ಒಂದು ಮೈಂಡ್ ಅಲ್ಲಿ ಹಿಡ್ಕೊಂಡು ಬಂದು ಅವರ ಊರಿಗೆ ಬಂದಿರ್ತಾರೆ. ಆ ಊರಿಗೆ ಬಂದ ಸಮಯದಲ್ಲೇ ನಮ್ಮ ಕಾಗೋಡು ಚಳುವಳಿ, ನೀವು ಎಲ್ಲರೂ ಗೊತ್ತಿರ್ಬೋದು ಕಾಗೋಡು ಚಳುವಳಿ, ಆ ಕಾಗೋಡು ಚಳುವಳಿ ನಡೀತಾ ಇರುತ್ತೆ. ಆ ಚಳುವಳಿಯಲ್ಲಿ ಇವರಿಗೂ ಆ ಚಳುವಳಿ ಸಂಪೂರ್ಣವಾಗಿ ನಿಷ್ಕ್ರಿಯ ಆದಂತ ಅಂದ್ರೆ ಒಂದು ಪವರ್ ಇಲ್ಲದೆ ಲೀಡರ್ಶಿಪ್, ಒಳ್ಳೆ ಲೀಡರ್ಶಿಪ್ ಇಲ್ಲದೆ ಮುಂದೆ ಹೋಗದೆ ಅದ್ ಇನ್ನೇನ್ ಚಳುವಳಿ ಸುಮ್ನೆ ನಿಂತು ಹೋಗುತ್ತೆ ಅನ್ನೋ ಮಟ್ಟದಲ್ಲಿ ಬಂದಾಗ ಅವ್ರನ್ನ ಇವರ ಹವಾಲು ಕೊಟ್ಟು ಕರೆದಿರ್ತಾರೆ ಏನು ಹೋರಾಟಗಾರರು, ಶಾಂತವೇರಿ ಗೋಪಾಲ್ ಗೌಡ್ರೆ ನೀವು ಬರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ, ಈ ಚಳುವಳಿ ಲೀಡರ್ ಆಗಿ ನಿಂತು ನಮ್ಗೆ ಸ್ಫೂರ್ತಿಯಾಗಿ ನಿಂತು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡಾಗ ಶಾಂತವೇರಿ ಗೋಪಾಲ್ ಗೌಡ್ರು ಹಾಗೆ ಇವ್ರ ಜೊತೆ ಬಹಳಷ್ಟು ನಾಯಕರು ಕೂಡ ಅಲ್ಲಿ ಹೋಗಿ ಹೋರಾಟದಲ್ಲಿ ನಿಂತ್ಕೊಳ್ತಾರೆ. ಕಾಗೋಡು ಶಾಮಣ್ಣ ಅವರು ಕೂಡ ಇವರ ಅದೇ ಊರಿನವರಾದಂತ ಅವ್ರೆಲ್ಲರೂ ಸೇರ್ಕೊಂಡು ಹೋರಾಟ ನಿಂತಾಗ ಏನ್ ಈ ಗೇಣಿದಾರರಿಗೆ ಪರವಾಗಿ ಒಂದು ಹೋರಾಟ ನಡೆಯುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಏನ್ ಜಮೀನ್ದಾರರು ಅವರೇ ಜಮೀನ್ ಹಿಡ್ಕೊಂಡು ಗೇಣಿಯವರಿಗೆ ಕೊಟ್ಟು ಅವ್ರ ಹತ್ರ ಒಂದು ಬಹುಪಾಲು ಅವರ ತಗೊಂಡು ಗೇಣಿಯವರಿಗೆ ಸ್ವಲ್ಪ ಒಂದು ಕೊಡುವಂತದ್ದು ವಿರುದ್ಧ ನಡೆದಂತ ಕಾಗೋಡು ಚಳುವಳಿ, ಅದರಲ್ಲಿ ಲೀಡರ್ಶಿಪ್ ತಗೊಂಡು ಉಳುವನೆ ಒಡೆಯ ಅನ್ನೋ ಕಾನೂನು ಬರ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಂತವ್ರು, ರಾಷ್ಟ್ರಕ್ಕೆ ಒಂದು ಚಳುವಳಿನ ಕೊಂಡೊಯ್ದಂತವ್ರು ಶಾಂತವೇರಿ ಗೋಪಾಲ್ ಗೌಡ್ರು. ಆ ಚಳುವಳಿಗೆ ಅವರ ಸಮಾಜವಾದಿ ನಾಯಕರುಗಳಾಗಿದ್ದಂತಹ ರಾಮ್ ಮನೋಹರ್ ಲೋಹಿಯಾ ಅವರು ಕೂಡ ಬರ್ಬೇಕಾದ್ರೆ ಅವ್ರನ್ನ ಮಧ್ಯದಲ್ಲಿ ಅರೆಸ್ಟ್ ಮಾಡ್ತಾರೆ. ಆ ಮೂಲಕವಾಗಿ ರಾಷ್ಟ್ರ ಮಟ್ಟಕ್ಕೆ ಇದೊಂದು ಸುದ್ದಿ ಆದ ನಂತರ ಏನು ಆ 1952ನೇ ಇಸ್ವಿಯಲ್ಲಿ ಒಂದು ಎಲೆಕ್ಷನ್ ಬರುತ್ತೆ, ಪ್ರಪ್ರಥಮ ಕರ್ನಾಟಕದ ಎಲೆಕ್ಷನ್ ಅಲ್ಲಿ ಇವರು ಆ ಕ್ಷೇತ್ರದಲ್ಲಿ ನಿಂತು ಅವಾಗ್ಲೇ ಹೆಸರಾಗಿದ್ದರಿಂದಾಗಿ ಆ ಕ್ಷೇತ್ರದಲ್ಲಿ ನಿಂತು ಒಂದು ನೋಟು ಒಂದು ಓಟು, ಫಸ್ಟ್ ಇವರಿಗೆ ಪ್ರಚಾರಕ್ಕೆ ಜನರೇ ದುಡ್ಡು ಕೊಡ್ಬೇಕು, ಯಾಕೆ ನಾನು ಕೆಲಸ ಮಾಡ್ತಿರುವಂತದ್ದು ಜನರಿಗೋಸ್ಕರ, ನಾನು ಜನರ ಹತ್ರನೇ ಹಣ ತಗೊಂಡು ನಾನು ಹೋಗ್ಬೇಕು. ಯಾಕಂದ್ರೆ ಸಂಪೂರ್ಣ ಅವರು ಬಡತನದಲ್ಲೇ ಇದ್ದಂತವ್ರು, ಅವ್ರ ಬಳಿ ಹಣನೂ ಇರ್ಲಿಲ್ಲ. ಅದರಿಂದಾಗಿ ಜನರಿಗೋಸ್ಕರ ಒಂದು ನ್ಯಾಯ ಮಾಡ್ಬೇಕಂದ್ರೆ ನಾನೊಬ್ಬ ಶಾಸಕನಾಗ್ಬೇಕು, ಶಾಸಕ ಆದ್ರೂ ಮಾತ್ರ ಶಾಸನವನ್ನು ರಚನೆ ಮಾಡಬಹುದು. ಅದರಿಂದ ಶಾಸಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಚುನಾವಣೆಗೆ ಏನ್ ಖರ್ಚುಗಳಿರುತ್ತೆ ಅದಕ್ಕೆ ಹಣ ಬೇಕು. ಹಣ ಬೇಕಂದಾಗ ಜನರ ಬಳಿಗೆ ಹೋಗಿ ಇವ್ರ ಹಣವನ್ನ ಕೇಳಿ ಜನರೇ ಇವ್ರಿಗೆ ಹಣ ಕೊಟ್ಟು ಎಲೆಕ್ಷನ್ ಟೈಮಲ್ಲಿ ಮತವನ್ನು ಕೊಟ್ಟು ಗೆಲ್ಸಿ ಅಂತ ನಾಯಕರು ಶಾಂತವೇರಿ ಗೋಪಾಲ್ ಗೌಡ್ರು. ಅವರ ಅದೇ ರೀತಿ ಒಂದು 5 ವರ್ಷಗಳ ಕಾಲ ಶಾಸಕರಾಗಿದ್ದಾಗ ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚಳುವಳಿ ಬಗ್ಗೆ ಮಾತನಾಡಿರ್ತಾರೆ. 57ನೇ ಇಸ್ವಿಯಲ್ಲಿ ಇವ್ರು ಮತ್ತೆ ಎಲೆಕ್ಷನ್ ಸೋಲ್ತಾರೆ.
ತದನಂತರ ಮತ್ತೆ 62 ಮತ್ತೆ 67ನೇ ಇಸ್ವಿಯಲ್ಲೂ ಕೂಡ ಇವರೇ MLA ಆಗಿ ಏನು ಸಾಗರ ಹೊಸನಗರ ಭಾಗಕ್ಕೆ MLA ಆಗಿ ಮತ್ತೆ ಚುನಾವಣೆಯಲ್ಲಿ ಗೆದ್ದ ನಂತರ 3 ಬಾರಿ ಇವರು ಶಾಸಕರಾಗಿರ್ತಾರೆ. ನಂತರ ಕ್ರಮೇಣವಾಗಿ ಇವರು ಅನಾರೋಗ್ಯ ಬಂದ ನಂತರ ಇವರು ಏನು ಇತ್ತೀಚೆಗಷ್ಟೇ ಮೊನ್ನೆ ರಾಜ್ಯ ಸರ್ಕಾರ ಏನು ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ ಅಲ್ಲಿ ಇವರು ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಹಳಷ್ಟು ಟ್ರೀಟ್ಮೆಂಟ್ ತಗೊಳ್ತಾ ಅಲ್ಲಿ ಅವರು ಅಸುನೀಗ್ತಾರೆ, ನಿಧನ ಹೊಂತಾರೆ. ಅದರಿಂದಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಇವಾಗ ರಾಜ್ಯ ಸರ್ಕಾರ ಶಾಂತವೇರಿ ಗೋಪಾಲ್ ಗೌಡರ ಹೆಸರು ಇಡಬೇಕು ಅಂತ್ಕೊಂಡು ಮುಂದಾಗಿರುವಂತದ್ದು. ಆ ರೀತಿಯ ಒಂದು ಒಳ್ಳೆಯ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ. ಒಂದು ವಿಡಿಯೋದಲ್ಲಿ ಒಂದು ಸ್ಫೂರ್ತಿದಾಯಕ ಒಂದು ವಿಡಿಯೋ ನೋಡ್ತೀವಿ. 71ನೇ ಇಸ್ವಿಯಲ್ಲಿ 72ರಲ್ಲಿ ಅನ್ಸುತ್ತೆ, ಇವರ ಮರಣ ಸಮಯದಲ್ಲಿ ಅಂದ್ರೆ ಆಲ್ಮೋಸ್ಟ್ ಅವರು ಅಸ್ವಸ್ಥರಾಗಿದ್ದಾಗ ಅನಾರೋಗ್ಯ ಪೀಡಿತರಾದ ಒಂದು ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಕೋಣಂದೂರು ಮಂಜಪ್ಪ ಅನ್ನೋರು ಕೋಣಂದೂರು ಲಿಂಗಪ್ಪ ಅವ್ರನ್ನ MLA ಕ್ಯಾಂಡಿಡೇಟ್ ಆಗಿ ಇವರೇ ನಿಲ್ಲಿಸ್ತಾರೆ. ಆ ಕ್ಯಾಂಡಿಡೇಟ್ ಲಿಂಗಪ್ಪ ಅವರು, ನಾನು ಹೇಗೆ ಗೆಲ್ತೀನಿ ಏನೋ ಗೊತ್ತಿಲ್ಲ, ಜನ ನನ್ಗೆ ಓಟ್ ಹಾಕ್ತಾರೇನೋ ಗೊತ್ತಿಲ್ಲ, ನಾನ್ ನಿಲ್ಲೋದು ಬೇಡವಿತ್ತೇನೋ ಅಂತ ಇವ್ರ ಹತ್ರ ಕೇಳಿದಾಗ ಇವರು ಒಂದು ಧರಿಸ್ತಿದ್ದಂತಹ ರೈತರ ಶಾಲೆ ಏನಿರುತ್ತೆ, ಹಸಿರು ಶಾಲೆಯನ್ನ ಕೊಟ್ಟು ಇದು ಶಾಂತವೇರಿ ಗೋಪಾಲ್ ಗೌಡರು ಕೊಟ್ರು ಅಂತ ಹೇಳಿ ನೀನು ಗೆದ್ದೆ ಗೆಲ್ತಿ ಅಂದಾಗ ಅವರು ಅದೇ ರೀತಿಯಲ್ಲಿ ಊರೂರು ಹೋಗಿ ಪ್ರಚಾರ ಮಾಡ್ಬೇಕಾದ್ರೆ ಗೋಪಾಲ್ ಗೌಡರು ಕೊಟ್ಟಂತ ಇದು ಹಸಿರು ಶಾಲು ಅಂತೇಳಿ ಪ್ರಚಾರ ಮಾಡಿ ಗೆಲ್ತಾರೆ. ಕೋಣಂದೂರು ಲಿಂಗಪ್ಪನವರು ಕೂಡ ಅವರು MLA ಆಗ್ತಾರೆ. ಆ ರೀತಿಯ ಒಂದು ಪ್ರಾಮಾಣಿಕ ರಾಜಕಾರಣಿ ಆಗಿದ್ರು ಇವರು. ಕೊನೆಯವರೆಗೂ ನಾವು ಬಹಳಷ್ಟು ತಿಳಿದಾಗೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಇವರಿಗೂ ಕೂಡ ಆವಾಗೆಲ್ಲ 52ನೇ ಇಸ್ವಿಯಲ್ಲಿ MLAಗೆ ಒಂದು ಸೈಟ್ ಕೊಡ್ತಿದ್ರು ಸರ್ಕಾರ ಎಲ್ಲ. ಅದೇ ಸಮಯದಲ್ಲಿ ಗೃಹ ಸಚಿವರಾಗಿದ್ದಂತಹ ಕಡಿದಾಳ್ ಮಂಜಪ್ಪನವರು ಅಲ್ಲಿಗೆ ಗೃಹ ಸಚಿವರಾಗಿರ್ತಾರೆ. ಅವರು, ನೋಡಪ್ಪ ಎಲ್ಲರಿಗೂ ಒಂದ್ ಸೈಟ್ ಕೊಡ್ತಿದ್ವಿ, ನಿನ್ಗೂ ಒಂದ್ ಸೈಟ್ ಕೊಡ್ತೀನಿ ಅಂದಾಗ ಆ ಸೈಟಿಗೆ ಕೂಡ ಹಣ ಕೊಟ್ಟು ಖರೀದಿ ಮಾಡ್ಬೇಕು. ಅವ್ರು ಒಂದೇ ಒಂದ್ ಮಾತು ಹೇಳ್ತಾರಂತೆ, ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಸೈಟ್ ಇಲ್ಲ, ಅವ್ರಿಗೆಲ್ಲರಿಗೂ ಕೊಟ್ಟು ಲಾಸ್ಟ್ಗೆ ನನ್ಗೆ ಕೊಟ್ಟಾಗ ಅದು ಉಳಿದ್ರೆ ನಾನ್ ತಗೊಳ್ತೀನಿ, ಅದು ಕೂಡ ದುಡ್ಡು ಕೊಟ್ಟು ನನ್ನ ಹತ್ರ ದುಡ್ಡಿದ್ರೆ ತಗೊಳ್ತೀನಿ ಅಂತ ಪ್ರಾಮಾಣಿಕತೆಯಿಂದ ತೋರಿಸಂತ ಶಾಸಕರಾಗಿದ್ರು ಇವರು. ಈಗ ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಒಂದ್ಸಲ ಗೆದ್ರೆ ಸಾಕು 500-600 ಕೋಟಿ ಹಣ ಮಾಡುತ್ತಿರುವಂತ ಲಜ್ಜೆಗೆಟ್ಟ ರಾಜಕಾರಣಿಗಳ ಮಧ್ಯೆ ಅಪ್ಪಟ ಒಂದು ಗಾಜಿನಷ್ಟು ಶುದ್ಧವಾಗಿದ್ದಂತಹ ನಮ್ಮ ಶಾಸಕರಾಗಿದ್ದಂತಹ ಶಾಂತವೇರಿ ಗೋಪಾಲ್ ಗೌಡರು ಅವರು ನಮ್ಮ ಜಿಲ್ಲೆಗೆ ಹೆಮ್ಮೆ ಆಗಿದ್ರು. ಪಕ್ಷಾತೀತವಾಗಿ ನಾವು ಯಾವುದೇ ಪಕ್ಷ ಆಗಿರ್ಲಿ ಒಳ್ಳೆ ನಾಯಕರಂತ ಗುರುತಿಸಾಗ ನಾವೊಂದು KRS ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆದ್ರೂ ಕೂಡ ಒಂದು ಅಪ್ರತಿಮ ಒಳ್ಳೆ ನಾಯಕನಿಗೆ ಒಂದು ಬೆಲೆ ಕೊಡ್ಬೇಕು, ಅವರ ಹುಟ್ಟಿದ ಆ ದಿನವನ್ನ ಆಚರಣೆ ಮಾಡ್ಬೇಕಂತ ಇವತ್ತು ಆಚರಣೆ ಮಾಡ್ತಿದ್ವಿ. ಹಾಗೆ ನಮ್ ಜೊತೆ ಇದೇ ಸಮಾಜ ಪರ ಚಿಂತನೆ ಇದ್ದಂತ ಬಂದಂತ ಎಲ್ಲಾ ನಾಯಕರುಗಳು ಕೂಡ ಅವರ ಅನಿಸಿಕೆ, ಅವರಿಗೂ ಶಾಂತವೇರಿ ಗೋಪಾಲ್ ಗೌಡ್ರ ಬಗ್ಗೆ ಗೊತ್ತಿರುತ್ತೆ, ಅವರು ಮಾತಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಮೂರ್ತಿ ಸರ್ ಅವ್ರ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ತೆ. ಈ ದಿನ ವಿಶೇಷವಾಗಿ ಶಾಂತವೇರಿ ಗೋಪಾಲ್ ಕೃಷ್ಣ ಅವರ ಏನು ನಾವು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತೀವಿ, ಇದು ನಿಜವಾಗ್ಲೂ ಎಲ್ಲಾ ಸಮುದಾಯಕ್ಕೂ ನ್ಯಾಯ ಕೊಡಿಸುವಂತ ವ್ಯಕ್ತಿ. ಸಮಾಜದಲ್ಲಿ ಸತ್ಯ ಮತ್ತು ನಿಷ್ಠೆ ಏನಾದ್ರು ಇದ್ದಿದ್ರೆ ಅವರಿಂದ ಉಳ್ಕೊಂಡಿದೆ ಅಂತೇಳಿ ನಾವೆಲ್ಲ ಮನದಟ್ಟು ಮಾಡ್ಕೋಬಹುದು. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಒಂದು ಆಸ್ಪತ್ರೆಯಲ್ಲಿ ಒಂದು ಹೆಸರಿಟ್ಟಿರೋದೇ ಸಾಕ್ಷಿಯಾಗಿದೆ. ಹಾಗಾಗಿ ಪ್ರತಿ ಜಿಲ್ಲೆ ಮತ್ತು ಪ್ರತಿ ಬಡಾವಣೆ, ಪ್ರತಿ ಏರಿಯಾದಲ್ಲೂ ಸಹ ಗೋಪಾಲ ಕೃಷ್ಣ ಅವ್ರ ಬಗ್ಗೆ, ಏನು ಶಾಂತವೇರಿ ಗೋಪಾಲ ಕೃಷ್ಣ ಅವ್ರ ಬಗ್ಗೆ ರಸ್ತೆಗೆ ಹೆಸರಿಡಬೇಕು, ನಾಯಕತ್ವ ಸಮುದಾಯ ಭವನಕ್ಕೆ ಇಡಬೇಕು, ಈ ತರ ಅನೇಕ ಜನಪರವಾಗಿ ಯೋಚನೆ ಮಾಡಬೇಕು. ಹಾಗೆ ಪಠ್ಯ ಪುಸ್ತಕದಲ್ಲಿ ಅವರು ಇತಿಹಾಸವನ್ನ ಉಲ್ಲೇಖನ ಮಾಡಿದ್ರೆ ಇದು ತುಂಬಾ ಜನಕ್ಕೆ ಮಾದರಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ಮೂರ್ತಿ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ, ಶಿವಮೊಗ್ಗ ಜಿಲ್ಲೆ ಅಧ್ಯಕ್ಷ. ನಮಸ್ತೆ. ಧನ್ಯವಾದ ಮೂರ್ತಿ ಸರ್ ಅವರಿಗೆ. ಹಾಗೆ ಇವತ್ತು ಶಿವಮೂರ್ತಿ ಸರ್ ಧನ್ಯವಾದ. ಇವತ್ತು ಮೂರ್ತಿ ಸರ್ ಹೇಳ್ದಾಗೆ ಏನೋ ರಸ್ತೆಗೆ ಅವ್ರ ಹೆಸರಿಡ್ಬೇಕಂತ ಇವತ್ತು ನಾನು ಈಗಷ್ಟೇ ಕೇಳಿದಂತ ಒಂದು ಮಾಹಿತಿ ಏನಂದ್ರೆ ಆಲ್ಕೋಳ ಹತ್ರ ಏನೋ 100 ಫೀಟ್ ರೋಡ್ ಶಿವಮೊಗ್ಗದಲ್ಲಿ, ಆ ರಸ್ತೆಗೆ ಕೂಡ ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರು ಇವತ್ತು ನಾಮಕರಣ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಸಚಿವರಾಗಿದ್ದಂತಹ ಸಚಿವ ಮಧು ಬಂಗಾರಪ್ಪ ಅವರು ಇವತ್ತಿದ್ದಾರೆ, ಇಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಅದೊಂದು ಒಳ್ಳೆ ಬೆಳವಣಿಗೆ ಇರ್ಬೇಕು ಇಂಥವೆಲ್ಲ. ಹಾಗೆ ಜನರು ಕೂಡ ಯಾವ್ದೋ ಒಂದು ಸರ್ಕಲ್ ಅಲ್ಲೇ ಒಂದು ಹೆಸರಿದೆ ಅಂತಾಗ ಇವ್ರು ಯಾರು ಏನು ಅಂತ ತಿಳ್ಕೊಳ್ಳುವಂಥದ್ದು ಕೂಡ ಅಭ್ಯಾಸ ಮಾಡ್ಕೋಬೇಕು. ಜನ ಏನೋ ಹೆಸರಿಟ್ಟಿದ್ದಾರೆ ಅವ್ರ ಪಾಡಿಗೆ ಹೋಗೋದಲ್ಲ. ಪ್ರತಿಯೊಂದು ಸರ್ಕಲ್ ಅಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇರೋದ್ರಿಂದಾಗಿ ಇಟ್ಟಿರ್ತಾರೆ. ಸಮಾಜದಲ್ಲಿ ಏನ್ ನಡೀತಿದೆ ನನ್ನ ಜನರು ತಿಳ್ಕೊಬೇಕು. ಹಾಗೆ ಇನ್ನೊಂದು ಮಾಹಿತಿ ಏನಂದ್ರೆ, ಇದನ್ನು ನಾನು ಎಲ್ಲ ಕೇಳಿರೋ, ನಾವು ಯಾವ್ದು ಪುಸ್ತಕ ಓದ್ಲಿಲ್ಲ, ಯಾಕಂದ್ರೆ ಪುಸ್ತಕ ಓದ್ತಾ ಕೂತ್ಕೊಂಡ್ರೆ ನಮ್ಗೆ ಆಗಲ್ಲ. ವಿಡಿಯೋದಲ್ಲಿ ಆದ್ರೆ ಬೇಗ ತಿಳ್ಕೊಳ್ತೀವಿ. ಅವರ ಮಗ, ಅವ್ರಿಗೆ 2 ಮಕ್ಳಿರ್ತಾರೆ. ಒಬ್ರು ಇಳಗೀತಾ ಅಂತೇಳಿ ಮಗಳು, ಹಾಗೆ ಮಗ ರಾಮ್ ಮನೋಹರ್. ಆವಾಗ್ಲೇ ಹೇಳ್ದಾಗೆ ಏನ್ ರಾಮ್ ಮನೋಹರ್ ಲೋಹಿಯಾ ಅವರ ಅಭಿಮಾನಿ ಆಗಿದ್ದಂತ ಶಾಂತವೇರಿ ಗೋಪಾಲ್ ಗೌಡ್ರು ಅವ್ರ ಮಗನಿಗೂ ಕೂಡ ರಾಮ್ ಮನೋಹರ್ ಅಂತ ಹೆಸರಿಟ್ಟಿರ್ತಾರೆ.
ಅವರು ಒಂದು ಯಾವ್ದೋ ಒಂದು ವಿಡಿಯೋ ಸಂದರ್ಶನದಲ್ಲಿ ಹೇಳ್ತಾರೆ, ಇವರು ಬೆಂಗಳೂರಲ್ಲಿ ಇದ್ದಾಗ ಸುಮಾರು ಇವರು ಶಾಸಕರಾಗಿದ್ದು ಬೆಂಗಳೂರಲ್ಲಿ ಇರ್ತಾರೆ ಇವರು ಶಾಂತವೇರಿ ಗೋಪಾಲ್ ಗೌಡ್ರು. ಆವಾಗ್ಲೂ ಅಲ್ಲಿಂದ ಓಡಾಡ್ಕೊಂಡು ಕೆಲಸನೇ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಾಡಿಗೆ ಮನೆ ಕಟ್ಲಿಕ್ಕೆ ಕೂಡ ಇವ್ರ ಹತ್ರ ಹಣ ಇರ್ತಿರ್ಲಿಲ್ಲ. ಆವಾಗ 250 ರೂಪಾಯಿ ಸಂಬಳ ಬರ್ತಿತ್ತಂತೆ ಒಬ್ಬ ಶಾಸಕನಿಗೆ. ಆ 250 ರೂಪಾಯಿಯಲ್ಲಿ ಎಲ್ಲಾ ಖರ್ಚನ್ನು ಮೇಂಟೈನ್ ಮಾಡುವಂತದ್ದು. ಯಾರೇ ಮನೆಗೆ ಬಂದ್ರು ಕೂಡ ತಿಂಡಿ ತರಬೇಡಿ, ನೀವು ಬರೀ ಕೈಲು ಬನ್ನಿ ಅಂತ ಹೇಳ್ತಿದ್ರು. ಅವರು ಏನು ಕೋಣಂದೂರು ಶಾಮಣ್ಣ ಮತ್ತೆ ಅವಾಗ ಹೆಸರು ಹೇಳದಂಗೆ ಅವರೆಲ್ಲ ಹೋಗ್ಬೇಕಾದ್ರೆ ತಿಂಡಿ ತಗೊಂಡ್ ಹೋಗ್ತಿದ್ರಂತೆ, ಬಿಸ್ಕೆಟ್ ಅವ್ರ ಮಕ್ಕಳಿಗೆ. ನೀವು ಬಿಸ್ಕೆಟ್ ತಂದ್ರೆ ಬೇರೆ ನನ್ನ ನೋಡ್ಕೊಂಡು ಬರುವಂತವ್ರಿಗೆ ಎಲ್ಲಾರು ಕೈ ನೋಡ್ತಾ ಇರ್ತಾರೆ ನಮ್ಮ ಮಕ್ಕಳು, ಏನು ತಂದೆ ಏನಿಲ್ಲ. ಅದು ನಮ್ಮ ಮಕ್ಕಳಿಗೆ ಮೆಸೇಜ್ ಕೊಡುತ್ತೆ, ನಾವು ಏನನ್ನಾದ್ರೂ ಬಯಸ್ಬೇಕು. ಆ ತರ ಪ್ರಾಮಾಣಿಕತೆ ಮೆರೆದಂತವ್ರು ನೀವು ಏನು ತರಬೇಡಿ, ಬರೀ ಕೈಯಲ್ಲಿ ಬನ್ನಿ ಅಂತ ಹೇಳ್ತಿದ್ರಂತೆ. ಕೊನೆಯವರೆಗೂ ಕೂಡ ಅವರ ಸ್ವಂತ ಒಂದು ಸೈಟ್ ಅನ್ನು ಮಾಡ್ಕೊಂಡಿಲ್ಲ. ಆದ್ರೆ 72ನೇ ಇಸ್ವಿಲಿ ಒಂದ್ಸಲ ಸೈಟ್ ಅಲರ್ಟ್ ಆಗತ್ತೆ. ಆವಾಗ ಅವ್ರ ಮನೆಯವರೇ, ಅವರ ಮಿಸಸ್ ಕೂಡ ಟೀಚರ್ ಆಗಿರ್ತಾರೆ, ಅವರು ಇಲ್ಲ ನಮ್ಗೆ ಮುಂದಿನ ಜೀವನಕ್ಕೆ ಬೇಕೇ ಬೇಕು ಒಂದ್ ಸೈಟ್ ಅಂತೇಳಿ 9,000 ಪೇ ಮಾಡಿ ಒಂದ್ ಸೈಟ್ ತಗೊಂಡಿರ್ತಾರೆ 72ನೇ ಇಸ್ವಿ ಆಸ್ಪಾಸಲ್ಲಿ. ಅದೇ ರೀತಿ ಅದಕ್ಕಿಂತ ಮೊದಲು ಇವರು ಒಂದು ಬಾಡಿಗೆ ಮನೆಯಲ್ಲಿ ಒಂದು ಸೈಟ್ ತಗೊಂಡ್ರು. ಮನೆ ಕೂಡ ಅವರಿಗೆ ಏನ್ ಸದಾಶಿವ ನಗರದಲ್ಲಿ ಒಂದು ಮನೆಯನ್ನ ಒಬ್ರು ಏನ್ ಕಾಂಟ್ರಾಕ್ಟ್ ಇರ್ತಾರೆ, ಅವರು ಬನ್ನಿ ಸರ್ ನೀವು ನಮ್ಮ ಮನೇಲಿ ಉಳ್ಕೊಳ್ಳಿ ಅಂದಾಗ, ನೋಡಪ್ಪ ನನ್ ಕೈಯಲ್ಲಿ ಬಾಡಿಗೆ ಕೊಡಕ್ಕಾಗದೆ ಇಷ್ಟು, ಅದ್ರ ಮೇಲೆ ನಾನು ಕೊಡಕ್ಕಾಗಲ್ಲ, ನಿನ್ ಜಾಸ್ತಿ ಮಾಡಿದ್ರೆ ಬೇಡ ಅಂತ ಹೇಳಿರ್ತಾರಂತೆ. ಸರಿ ನೀವು ಬಾಡಿಗೆ ನಿಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಬಾಡಿಗೆ ಕೊಡಿ ಅಂತ ಅವರು ಬಾಡಿಗೆ ಕೊಟ್ಟಿರ್ತಾರೆ. ಆದ್ರೆ 20 ವರ್ಷಗಳ ಕಾಲ 1 ರೂಪಾಯಿನ ತಗೊಳ್ದಂಗೆ ಅವ್ರ ಹತ್ರ ಆ ಮನೆಯನ್ನ ಅವರಿಗಾಗಿ ಬಿಟ್ಕೊಟ್ಟಿರ್ತಾರೆ. ಇದು ನಾವು ಒಂದು ರಾಮ್ ಮನೋಹರ್ ಲೋಹಿಯಾ ಅವರೇ ಹೇಳಿರುವಂತದ್ದು ವಿಡಿಯೋ. ಅವ್ರ ಬಗ್ಗೆ ಆದಷ್ಟು ನೀವು ಯೂಟ್ಯೂಬ್ ಅಲ್ಲಿ ನೋಡಿ. ಈಗಿನ ಕಾಲಕ್ಕೆ ಅದು ಪ್ರಸ್ತುತವಾಗಿ ಬೇಕೇ ಬೇಕು. ಪ್ರತಿಯೊಬ್ರು ಸಮಾಜದಲ್ಲಿ ನಮಗೋಸ್ಕರ ಇವತ್ತು ನಾವು ಒಳ್ಳೆ ರೀತಿಯಲ್ಲ ಏನ್ ಜೀವನ ನಡೆಸ್ತಿದೀವಿ ಅಂದ್ರೆ ಅದಕ್ಕೆ ಬಹಳಷ್ಟು ಮಹನೀಯರ ಕೊಡುಗೆ ಇದೆ. ಅದರಲ್ಲಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರು ಒಬ್ರು ಅಂತ ನೆನೆಸ್ತಾ ಇದ್ರ ಬಗ್ಗೆ ನಮ್ಮ ಬನ್ನಿ ಸರ್, ಇಲ್ಲ ಬನ್ನಿ. ನಿಮ್ಮ ಹೆಸರು ಸರ್? ಶಿವಮೂರ್ತಿ. ಶಿವಮೂರ್ತಿ ಸರ್ ಅವರು ಅವರ ಒಂದು ಅನಿಸಿಕೆ ಶಾಂತವೇರಿ ಗೋಪಾಲ್ ಗೌಡ್ರ ಬಗ್ಗೆ ಮಾತಾಡ್ಬೇಕಾಗಿ ಕೇಳ್ಕೊಳ್ತೀವಿ. ಇವತ್ತು ಇಲ್ಲಿ ಏನ್ ತುಂಬಾ ಮುಖ್ಯವಾದ ವಿಚಾರ ಅಂತ ನನಗೆ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಬೇಕಾದಂತ ಕಾರ್ಯಕರ್ತ ಕಳಿಸ್ತಿದ್ದೆ. ಶಾಂತವೇರಿ ಗೋಪಾಲ್ ಗೌಡ್ರು ಅಂದ್ರೆ ಇವತ್ತು ನಮ್ಮ ಜಿಲ್ಲೆಗೆಲ್ಲ ನಮ್ಮ ದೇಶಕ್ಕೇನೆ ಬೇಕಾದಂತ ವ್ಯಕ್ತಿ, ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ. ಇಂಥ ಒಬ್ಬ ವ್ಯಕ್ತಿ ಸಿಗೋದು ತುಂಬಾ ಅಪರೂಪ. ಯಾಕೆಂದ್ರೆ ಇವರ ಒಂದು ಅಧಿಕಾರ ಅವಧಿಯಲ್ಲಿ ಇವರಾಗಿರೋಂಥ ಶಾಸಕರು ಅವಧಿಯಲ್ಲಿ ಇವರು ಕೋಟ್ಯಾನು ಕೋಟಿ ಆಸ್ತಿ ಮಾಡ್ಬೋದಿತ್ತು, ಇವ್ರ ಮಕ್ಕಳು ಮೊಮ್ಮಕ್ಕಳು ತಿನ್ನೋಷ್ಟು ಆಸ್ತಿ ಮಾಡ್ಬೋದಿತ್ತು. ಆದ್ರೆ ಯಾವುದೇ ಒಂದು ಕಿಂಚಿತ್ತನು ಯಾವ್ದನ್ನು ಒಂದು ಲೋಪದೋಷ ಇಲ್ಲದಂಗೆ ಅಧಿಕಾರ ಮಾಡಿ ಇವತ್ತು ಮಾದರಿ ಆಗಿರೋಂಥ ವ್ಯಕ್ತಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರು. ನಾವೆಲ್ಲರೂ ಅವರ ಫಾಲೋವರ್ಸ್ಗಳಾಗಿರೋಣ, ಅವ್ರ ತರನೇ ಅವ್ರ ದಾರಿಯಲ್ಲೇ ನಾವೆಲ್ಲ ಸಾಗೋಣ. ಯಾಕೆ ಇವತ್ತಿನ ಸಮಾಜದಲ್ಲಿ ಬರೀ ಹಣ ಮಾಡೋದು ಒಂದೇ ಅಂತ ಮುಖ್ಯ ಅಲ್ಲ. ಹಣ ಮಾಡೋದಾದ್ರೆ ಇವತ್ತು ಎಷ್ಟೋ ಜನ ಹಣ ಮಾಡಿದಾರೆ ರಾಜಕಾರಣಿಗಳು, ಅವ್ರ ಆಚರಣೆ ಇವತ್ತು ಯಾರು ಮಾಡ್ತಾರಲ್ಲ, ಯಾರೋ ಅವ್ರು ಬೇಕಾದ ಕಾರ್ಯಕರ್ತರು ಕೂಗಾಡ್ತಾರೆ. ಆದ್ರೆ ಇವತ್ತು ನಮ್ಮಂತ ಒಬ್ಬ ಸಾಮಾಜಿಕ ಸೇವಾ ಕಾರ್ಯಕರ್ತರುಗಳು ಬಂದು ಇವತ್ತು ಇವರ ಒಂದು ಹುಟ್ಟಿದಬ್ಬನ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಬಗ್ಗೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ಕಾರಣ ನಾವು ಇನ್ನು ಮುಂದಾದ್ರೂ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವನ್ನೆಲ್ಲ ಸ್ವಲ್ಪ ಆದಷ್ಟು ಮೀಡಿಯಾಗಳಲ್ಲಿ ಬರುವಂತ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೆ ಸುದ್ದಿ ಮಾಡ್ಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ. ಕರ್ನಾಟಕ ಸಂರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಅಂತ. ನಮಸ್ತೆ. ಶಿವಮೂರ್ತಿ ಸರ್. ಹಾಗೆ ಶಾಂತವೇರಿ ಗೋಪಾಲ್ ಗೌಡ್ರ ಹುಟ್ಟಿದ ದಿನವನ್ನು ಹೇಳಿದ್ವಿ. ಅವರು ತೀರ್ಕೊಂಡಿದ್ದು 1972 ಆಗಸ್ಟ್ ಜೂನ್ 8 ಇಲ್ಲ 9ಕ್ಕೆ ಅವರು ಮರಣವಂತಾರೆ. ಕೇವಲ 49 ವರ್ಷಗಳ ಕಾಲ ಬದುಕಿದ್ದಂತ ಶಾಂತವೇರಿ ಗೋಪಾಲ್ ಗೌಡ್ರನ್ನ ಇವತ್ತು ನಾವು ನೆನ್ಸ್ಕೊಳ್ತಿದೀವಿ ಅಂದ್ರೆ ಇವರು ಯಾವ ಮಟ್ಟಕ್ಕೆ ಒಳ್ಳೆ ಸಜ್ಜನ ರಾಜಕಾರಣಿ ಆಗಿದ್ರ ಅಂತ ತಾವುಗಳು ನೋಡ್ಬೇಕು. ಆದಷ್ಟು ಏನು ಈಗಿನ ಮುಂದಿನ ಭವಿಷ್ಯ ಅಂತ ಹೇಳುವಂತ ಕಾಲೇಜು ವಿದ್ಯಾರ್ಥಿಗಳು ಏನಿರ್ತಾರೆ ಅವರು ಕೂಡ ಇವ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಅವ್ರನ್ನ ನೆನ್ಸ್ಕೊಳ್ಳುವಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಿಮ್ಗೂ ಒಂದು ಮತದಾನ ಹಾಕುವಂತ ಹಕ್ಕು ಬಂದೇ ಬರುತ್ತೆ. ಅವತ್ತು ಎಂತವ್ರಿಗೆ ನಾವು ಮತ ಹಾಕ್ಬೇಕು, ಎಂತವ್ರಿಗೋಸ್ಕರ ನಾವು ಹೋರಾಡ್ಬೇಕು, ಯಾವ್ದಕ್ಕೋಸ್ಕರ ಹೋರಾಡಬೇಕಂತ ನೆನ್ಸ್ಕೊಳ್ತಾ ದಯವಿಟ್ಟು ಮುಂದಿನ ಇನ್ನೊಂದ್ 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಒಳ್ಳೆ ರಾಜಕಾರಣಿಗಳಿಗೆ ಮತ ಹಾಕಿ. ಅವ್ರು ಯಾರೇ ಆಗ್ಲಿ, ಯಾರು ಒಳ್ಳೇದ್ ಮಾಡ್ತಾರೆ ಅವ್ರಿಗೆ ಹಾಕಿ. ಈಗಿನ ಕಾಲದಲ್ಲಿ ಎಲ್ಲೂ ಏನೂ ಇಲ್ದೆ ಬೆಳೆದು ಭ್ರಷ್ಟಾಚಾರದಲ್ಲೇ ಬೆಳ್ಕೊಂಡ್ಬಂದು ಸಾವಿರಾರು ಕೋಟಿ ಮಾಡಿದಂತಹ MLAಗಳು ಅವರ ಏನು ಪಟಾಲಮ ಅಂದ್ರೆ ಏನ್ ಚೈನ್ ಲಿಂಕ್ ಇರ್ತದೆ, ದಯವಿಟ್ಟು ಅಂತವ್ರಿಗೆ ಮಾತ್ರ ಮತ ಹಾಕ್ಬೇಡಿ. ನೀವು ಓಡಾಡ್ತಿರುವಂತ ಪ್ರತಿದಿನ ಗಮನಿಸ್ತೀರ, ಯಾವ್ದೇ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ನಿಮ್ದು ಲಂಚ ಇಲ್ದಂಗೆ ಕೆಲಸ ಆಗಲ್ಲ, ಅಲ್ಲಿ ಹಾಸ್ಪಿಟ್ಲ್ಗೆ ಹೋದ್ರೆ ಸರಿಯಾದ ವ್ಯವಸ್ಥೆ ಇರಲ್ಲ, ಡಾಕ್ಟರ್ ಇರಲ್ಲ, ಇದನ್ನ ದಿನವಿಡೀ ನೋಡ್ತೀರಾ. ಆದ್ರೂ ಕೂಡ ನೀವು ಅಂತ ಕೆಟ್ಟ ರಾಜಕಾರಣಿಗಳಿಗೆ ಓಟ್ ಹಾಕಿ ಗೆಲ್ಸ್ತಾ ಬಂದು ನಾಳೆ ದಿನ ನಿಮ್ಮ ಮಕ್ಕಳ ಜೀವನಕ್ಕೆ, ಇವತ್ತು ನಿಮ್ಗೆ ಚೆನ್ನಾಗಿರುತ್ತೆ, ಎಷ್ಟು ದಿನ ನೀವು ಚೆನ್ನಾಗಿರ್ತೀರೋ ಅಷ್ಟು ದಿನ ನಿಮ್ ಜೀವನ ಸೂಪರ್ ಆಗಿರುತ್ತೆ. ಆದ್ರೆ ಯಾವತ್ ನಿಮ್ಗೊಂದ್ಸಲ ಅಪಘಾತ ಆಗತ್ತೋ ಅಥವಾ ಅನಾರೋಗ್ಯ ಬೀಳ್ತಿರೋ
ಅವತ್ತು ನಿಮ್ಮ ಜೀವನ ಬಗ್ಗೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ನಾನು ಎಲ್ಲಿ ಹಣ ಎಷ್ಟು ಬೇಕು ಹಾಸ್ಪಿಟ್ಲಿಗೆ, ನನ್ನ ಹತ್ರ ಹಣ ಇಲ್ಲ, ಏನ್ ಕಾರಣ, ನಮ್ಮ ಇರುವಂತದ್ದು ಹಣ ಖರ್ಚಾಯ್ತು ಅಂದ್ರೆ ನಾಳೆ ನಮ್ಮ ಮಕ್ಳಿಗೆ ನಾವು ಏನ್ ಇಡಬೇಕು, ಆವಾಗ ನಿಮ್ಗೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಏನ್ ಸಮಸ್ಯೆ ಇದೆ, ನಾವು ಜೀವನಕ್ಕೆ ಏನು ತಪ್ಪು ಮಾಡಿದ್ವಿ ಅನ್ನೋದು ಅವತ್ ನಿಮ್ಗೆ ಅರಿವಾಗ್ತದೆ ಅಂತ ತಿಳಿಸ್ತಾ ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಇನ್ನೊಮ್ಮೆ ಜಯಕಾರ ಹಾಕಿ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಸಜ್ಜನ ರಾಜಕಾರಣಿ ಆದಂತ ಶಾಂತವೇರಿ ಗೋಪಾಲ್ ಗೌಡ್ರಿಗೆ, ಪ್ರಾಮಾಣಿಕ ರಾಜಕಾರಣಿ ಆದಂತ ಸಮಾಜವಾದಿ ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಎಂಡು ಕೊಡ್ರಿ ಫಿನಿಶ್ ತಗೊಳ್ಳಿ ಸರ್.